ವಾವ್, ಸೂಪರ್ ಲೊಕೇಶನ್ನಲ್ಲಿ ಸೂಪರ್ ಸುಗುಣ ಇಲ್ಲಿ. ಅವನು ಮೈಕಲ್ ಜಾಕ್ಸನ್ ಆದರೆ ನಾನು ಸೈಕಲ್ ಹೊಡೆಯೋನು. ಎಸ್, ಈ ಡೈಲಾಗ್ ಎಲ್ಲಿ ಕೇಳಿದ್ದೀರಾ ನೀವು? ಜಾಕ್ಸನ್ ಸಿನಿಮಾದಲ್ಲಿ. ಹೌದು, ನಾನು ಮಾತಾಡ್ತಾ ಇರೋದು ಕರುನಾಡ ಮಜಲ್ ಮ್ಯಾನ್ ದುನಿಯಾ ವಿಜಯ್ ಬಗ್ಗೆನೇ. ದುನಿಯಾ ವಿಜಯ್ ಅವರು ಇಲ್ಲೇ ಓಡಾಡ್ತಾ ಇದ್ದಾರೆ ಈ ಲೊಕೇಶನ್ನಲ್ಲಿ. ನಾವೀಗ ಅವ್ರನ್ನ ಹುಡ್ಕೊಂಡು ಹೋಗೋಣ. ಅವ್ರು ಆ್ಯಕ್ಟ್ ಮಾಡಿರೋ ಜಾಕ್ಸನ್ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಇನ್ನೊಂದು ವಾರದಲ್ಲಿ ನಿಮ್ಮ ಮುಂದೆ ಇರುತ್ತೆ. ಹಾಗೆ ಪಾವನ ಕೂಡ ಇದ್ದಾರೆ ಹೀರೋಯಿನ್ನು, ಅವರನ್ನು ಹುಡುಕಾಡೋಣ ಈ ಲೊಕೇಶನ್ನಲ್ಲಿ. ಬನ್ನಿ ಹಾಗಾದರೆ, ಜಾಕ್ಸನ್ ದುನಿಯಾ ವಿಜಯ್ ಕರ್ನಾಟಕರ್ಯ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗೋಣ. ಫಾಲೋ ಮೀ. ಕರುನಾಡು ಕಂಡ ಕರಿಯ ಕಣಮ್ಮಿ. ಓಕೆ, ಇಲ್ಲೇ ಇದ್ದಾರೆ. ಹಲೋ. ದುನಿಯಾ ವಿಜಯ್ ಅವರು ನಿಜವಾಗ್ಲೂ ಕನ್ನಡ ಚಿತ್ರರಂಗ ಇರೋವರೆಗೂ ಆ ದುನಿಯಾ ಅನ್ನೋ ಹೆಸರು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಜಯ್ ಅವ್ರನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ನಿಮ್ಮ ಜಾಕ್ಸನ್ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಗುಣ. ಜಾಕ್ಸನ್ ಅಂದಿದ ತಕ್ಷಣ ನಿಮ್ಮ ಎದೆ ಉಬ್ಬುತ್ತಾ ಇದೆ. ಏನಾದ್ರೂ ಹಿಂದಿನ ಒಂದು ಗುಟ್ಟು ಎಲ್ರಿಗೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೌದು, ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನಾನು ಕೂಡ ಈ ಹೊಸ ವರ್ಷದಲ್ಲಿ ಮೊದಲನೇ ಸರಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಸ್ನೇಹಿತರು ಸೇರಿ ಮಾಡಿರುವಂಥ ಸಿನಿಮಾ. ಹೌದು ಹೌದು, ಸ್ನೇಹಿತರ ಸಿನಿಮಾ ಅಂದಿದ ತಕ್ಷಣ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಲ್ಲಿ. ವಿಜಯ್ ಅವರು ಒಂದು ಪೈಸೆನೂ ತಗೊಳ್ದೆ ಈ ಸಿನಿಮಾದನ್ನ ಜಸ್ಟ್ ಫಾರ್ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡಿದ್ದಾರೆ, ಫ್ರೆಂಡ್ಶಿಪ್ಗೋಸ್ಕರ ಅಂತ. ನಿಜಾನ? ಹೌದೌದು. ನನ್ನ ಜೊತೆಲಿದ್ದವರು ನನ್ನ ಕಷ್ಟ ಸುಖಗಳನ್ನ ನೋಡ್ತಾ, ಹೀರೋ ಆಗೋಕ್ಕೂ ಮುಂಚೆಯಿಂದಾನು, ಆಮೇಲೆ ಎಲ್ಲೂ ನನ್ನ ಬಿಟ್ಕೊಡೋದಿರ ಎಲ್ಲ ಕಷ್ಟಗಳಿಗೂ ಓಡಿ ಬಂದು ನಿಂತ್ಕೊಂಡು ನಾವಿದ್ದೀವಿ ಅಂತೇಳಿ ನನಗೆ ಆತ್ಮವಿಶ್ವಾಸ ತುಂಬಿ, ತಪ್ಪಿದ್ದಾಗಿ ತಪ್ಪು ಮಾಡ್ತಾ ಇದ್ದೀರಾ, ಇದು ಸರಿ ಮಾಡಿ ಅಂತೇಳಿ, ಇದು ಸರಿ ಇದ್ದಾಗ ನಾವಿದೀವಿ ಬಂದು ಅಂತೇಳಿ. ಆಮೇಲೆ ಬೇರೆ ಇವಾಗ ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಆಗ್ಬಿಟ್ಮೇಲೆ ನಮಗೆ ಗೊತ್ತಾಗಲ್ಲ ಯಾರ್ಯಾರು ಕರ್ಕೊಂಡೋಗಿ ಏನೇನು ಇದು ಮಾಡ್ತಿರ್ತಾರೆ ಅಂತ. ಆ ಟೈಮಲ್ಲಿ ಪಾಪ ಈ ಹುಡುಗರು ಸಿನಿಮಾನೇ ಗೊತ್ತಿಲ್ಲದ್ರೆ ನಮ್ಗೆ ನೀವು ಬೇಕು, ನೀವೆಲ್ಲೂ ನಿಮ್ಗೇನು ತೊಂದರೆ ಹಾಕ್ಕೊಡ್ದು, ನಾವಿರ್ತೀವಿ ಜೊತೆಯಲ್ಲಿ ಅಂತ ಏನು ಹೇಳ್ತಾರೆ, ಒಂದು ನಿಜವಾದ ಸ್ನೇಹಕ್ಕೆ ಏನು ಬೆಲೆ ಇದೆಯೋ ಅದನ್ನು ಅವ್ರು ತೋರಿಸಿದವರು. ಓಕೆ, ಜಾಕ್ಸನ್ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಮೈಕಲ್ ಜಾಕ್ಸನ್ ನೆನಪಾಗ್ತಾರೆ. ಬಟ್ ಇಲ್ಲಿ ದುನಿಯಾ ವಿಜಯ್ ಅವರು ಮೈಕಲ್ ಜಾಕ್ಸನ್ ಅಭಿಮಾನಿನ ಡ್ಯಾನ್ಸಲ್ಲಿ? ಅಫ್ಕೋರ್ಸ್, ಪ್ರಪಂಚಕ್ಕೆ ಎಲ್ಲರೂ ಇದೀವಿ ಅದರಲ್ಲಿ. ಅವ್ರಿಗೆ ಮಾತ್ರ. ನಿಮಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ? ನಾವು ಸ್ಕೂಲ್ ಟೈಮು, ಕಾಲೇಜ್ ಟೈಮಲ್ಲೆಲ್ಲಾನು ಸಖತ್ತು ಅವ್ರ ಬಗ್ಗೆ, ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ ಡ್ಯಾನ್ಸ್ ಮಾಡೋರು ನಾನು ಕುತ್ಕೊಂಡು ನೋಡ್ತಿದ್ದೆ. ಅಷ್ಟು ಲೆವೆಲ್ ಡ್ಯಾನ್ಸ್ ಬರ್ತಿರ್ಲಿಲ್ಲ. ಸೊ ಹಂಗಾಗಿ ಅವಾಗ್ಲಿಂದನೂ ನಾವೆಲ್ಲನೂ ಅವ್ರಿಗೆ ಇಡೀ ಪ್ರಪಂಚನೇ ಫಿದಾ ಜಾಕ್ಸನ್ ಅಂದ್ರೆ. ಬಟ್ ದುನಿಯಾ ವಿಜಯ್ ಅವ್ರಿಗೆ ಡಾನ್ಸ್ ಅಂದ್ರೆ ಮೊದಲಿಂದಾನು ಕೂಡ ಒಂದು ಇದಿತ್ತು, ಏನು ನಂಗೆ ಸ್ವಲ್ಪ ಭಯ, ಅಯ್ಯೋ ನಾನು ಬಿಟ್ಬಿಡ್ರಪ್ಪ, ನನ್ನ ಇಷ್ಟ ಬಂದಂಗೆ ಹೆಂಗೋ ಮಾಡ್ತೀನಿ, ಅದನ್ನ ನೀವು ಹೆಂಗೋ ಸಿಂಕ್ ಮಾಡ್ಕೊಳ್ಳಿ ಅಂತ ನೀವು ಎಷ್ಟೋ ಸರಿ ಹೇಳಿರೋ ಸಂದರ್ಭ. ಆದ್ರೆ ಇಲ್ಲಿ ಮೈಕಲ್ ಜಾಕ್ಸನ್ ಬಗ್ಗೆನೇ ಒಂದು ಹಾಡು ಬರುತ್ತೆ, ನಿಮ್ದು ಒಂದು ಟೈಟಲ್ ಟ್ರ್ಯಾಕ್. ಆ ಹಾಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕುಡಿದಿದ್ದೀರಾ. ಹೆಂಗೆ ಮೈಕಲ್ ಜಾಕ್ಸನ್ ಏನಾರೋ ಮೈ ಮೇಲೆ ಬಂದಿರಾ? ಒಂಚೂರು ಬಂದಿದ್ರು, ಬಂದು ಹೋದ್ರು. ಸೊ ಅವ್ರು ಬಂದು ಹೋಗೋವರೆಗೂ ಡ್ಯಾನ್ಸ್ ಮಾಡ್ಕೊಂಡೇ ಇದ್ವಿ. ಅವ್ರು ಹೋದ್ಮೇಲೆ ಆಗ್ಲೇ ಇಲ್ಲ. ಫಸ್ಟ್ ಸದ್ಯಕ್ಕೆ ಇವಾಗ ಆ ಹಾಡು ಒಂದ್ಸರಿ ನೋಡ್ಕೊಂಬರೋಣ ಅಲ್ವಾ? ನಮ್ಮ ಕನ್ನಡದ ಮೈಕಲ್ ಜಾಕ್ಸನ್ ಹಾಡನ್ನ ನೀವು ನೋಡ್ಕೊಂಬಂದ್ರೆ, ಈಗ ಜಾಕ್ಸನ್ ಹಾಡು ಸೂಪರ್ ಆಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಅಂತ ಹೇಳೋದಾದ್ರೆ, ನೀವು ಈಗಾಗಲೇ ಸುಮಾರು ಎಲ್ಲ ಥರದ್ದು ಟ್ರೈ ಮಾಡಿದ್ದೀರಾ. ಆ್ಯಕ್ಷನ್ಗೆ ಹೆಸರಾಗಿರೋಂಥ ವಿಜಯ್ ಅವರು ಆ್ಯಕ್ಷನ್ ಎಲ್ಲ ಮಾಡಾಗಿದೆ. ಹಾರರ್ ಮಾಡಾಯಿತು ಜಯಮನ್ ಮಗದಲ್ಲಿ, ಸಿಕ್ಕಾಪಟ್ಟೆ ಸ್ಟಂಟ್ಸ್ದು, ಲವ್ ಎಲ್ಲ ಆಯಿತು. ಜಾಕ್ಸನ್ ಸಿನಿಮಾದಲ್ಲಿ ವಾಟ್ ಸ್ಪೆಷಲ್, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರಾ? ಲವ್ ಬೀಳಿಸ್ಕೊಳ್ಳೋದು ಹೆಂಗೆ ಅಂತ. ಲವ್ ಬೀಳಿಸ್ಕೊಳ್ಳೋದ? ಯಾಕೆ ಬೀಳಿಸ್ಕೋಬೇಕು? ಬುಟ್ಟಿಗೆ ಬೀಳಿಸ್ಕೋಬೇಕು. ಓಕೆ, ಲೈನ್ ಹೊಡಿಯೋದು, ಕಾಳಾಕೋದು, ಹೆಂಗೆ ಹುಡುಗಿನ ಹೊಲಿಸ್ಕೊಳ್ಳೋದು ಅನ್ನೋ ಒಂದು ಪ್ರೀತಿ ಕಥೆ ಅದು. ಓಕೆ, ಲವರ್ಸ್ಗೆಲ್ಲ ಒಂದು ಟಿಪ್ಸ್ ಸಿಗುತ್ತೆ ಹಂಗಾದ್ರೆ? 100%. ಆ ರೂಟ್ ಫಾಲೋ ಮಾಡಿದ್ರೆ ಸುಮಾರು ಜನಕ್ಕೆ ಪ್ರೀತಿ ಸಿಗುತ್ತೆ. ಓಕೆ, ಅಂತ ಟಿಪ್ಸ್ ತುಂಬಾನೇ ಇದೆ. ಓಕೆ, ಮೇನ್ ಲವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ. ನನ್ಗೇನೋ ಜಾಕ್ಸನ್ ಸಿನಿಮಾದಲ್ಲಿ ಕಾಮಿಡಿನೂ ಜಾಸ್ತಿ ವರ್ಕೌಟ್ ಆಗಿದೆ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಅಂತ. ಹೌದು, ಈಗ ಪ್ರೀತಿ ಮಾಡೋದೇ ಕಾಮಿಡಿಲಿ ಇದೆ, ಅದು ಪ್ರೀತಿ ಪಡ್ಕೊಳ್ಳೋದೇ ಕಾಮಿಡಿಲಿ ಇದೆ. ಈಗ ಎಲ್ಲರೂ ಕೆಲವರು ಸ್ಟ್ರಿಕ್ಟ್ ಆಗಿ ಕೇಳ್ತಾರೆ, ಬಟ್ ಕಾಮಿಕಲಿ ಕೇಳಿದ್ರೆ ಹೆಂಗಿರುತ್ತೆ,
ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಪಾಪ ಅವಳಿಗೂ ನಗು ಬರ್ಬೇಕು ಎಲ್ಲೋ ಒಂದು ಕಾರ್ನರಲ್ಲಿ. ಅಯ್ಯೋ ಹಿಂಗೆಲ್ಲ ಆಡ್ದ ಅಲ್ವಾ ಅವನು, ಹಿಂಗೆಲ್ಲ ಕೇಳ್ಕೊಂಡ ಅಲ್ವಾ, ಅವಳ ಲವ್ನ ಪಡಿಲಿಕ್ಕೆ ಏನೇನೆಲ್ಲ ಏನೇನೆಲ್ಲ ಮಾಡ್ತೀವಿ, ಅದೆಲ್ಲ ಕಾಮಿಡಿಯಲ್ಲಿ. ಆಮೇಲೆ ಈ ನಿಮ್ಗೆ ಈ ಕಾಮಿಡಿ ಇದರಲ್ಲಿ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ನಿಮ್ ಜೊತೆಗೆ? ಇನ್ಯಾರಾದ್ರೂ ಕಾಮಿಡಿಯನ್ಸ್ ಇದಾರಾ? ಹೌದು, ನಾನು ನಮ್ಮ ಹೀರೋಯಿನ್ನು ದೀಪಾ ಅವರು ಹೆಣ್ಮಕ್ಳು ಇದರಲ್ಲಿ. ನೆಕ್ಸ್ಟ್ ರಂಗಣ್ಣ ರಘು ಅವರು. ಅದಾಗಿದ ತಕ್ಷಣನೇ ನಮ್ಮ ಕೋಟೆ ಪ್ರಭಾಕರು, ಬುಲೆಟ್ ಪ್ರಕಾಶು, ಆಮೇಲೆ ತಿರ್ಗಾ ನಮ್ಮ ಸೂಲಂಗಿ ರಘು. ಸೂಲಂಗಿ ಅಂದ್ರೆ ಯಾರು ಗೊತ್ತಾ? ಜಯಮ್ಮನ್ ಮಗ ಒಂದು ಹಾಡಲ್ಲಿ ತೆಳ್ಳಗೆ ಇರ್ತಾರಲ್ಲ, ರಾಜನ್ ಗೆಟಪ್. ಅವರು ಸಿಕ್ಕಾಪಟ್ಟೆ ತುಂಬಾ 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 ಹಾಸ್ಯ. ಇದ್ರಲ್ಲಂತೂ ಅವನ ಹೆಸರೇ ರಾಕೆಟ್ ರಾಜ ಅಂತ. ರಾಕೆಟ್ ರಾಜ. ಪ್ರೀತಿ ಅಂತ ಇಷ್ಟೆಲ್ಲ ಮಾತಾಡಿದೀವಿ. ಈ ಕರುನಾಡ ಜಾಕ್ಸನ್ನ ಜಾಲಿ, ಜೂಲಿ, ಜಾನು ಏನೇನು ಹೇಳ್ತೀರಾ? ಜಾಕ್ಸನ್ನ ಜೂಲಿ ಎಲ್ಲಿ ಕಾಣಿಸ್ತಾ ಇಲ್ಲ ನಮ್ಗೆ. ಸೊ ಫಸ್ಟ್ ಈಗ ಏನೋ ನಿಮ್ಮಿಬ್ಬರ ನಡುವೆ ಜಗಳ ಆಗಿದೆ ಅಂತ ಏನೋ ಗೊತ್ತಾಯ್ತು. ನಾನು ಹೇಳಕ್ಕೆ ಅದು ಇಷ್ಟಪಡಲ್ಲ. ನೋಡಿ ಅಲ್ಲೆಲ್ಲೋ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ವಿಜಿ ಅವ್ರು ಯಾಕೋ ಗೊತ್ತಿಲ್ಲ, ಅವ್ರ ಪಾಪ ವಿವಾದದ ಹಿಂದೆ ಬೀಳಲ್ಲ, ಆದ್ರೆ ವಿವಾದ ಅವ್ರನ್ನ ಬೆನ್ನತ್ತುತ್ತೆ. ಇಲ್ಲೂ ಕೂಡ ಜಾಕ್ಸನ್ ಸಿನಿಮಾದಲ್ಲೂ ಏನೋ ಒಂದು ವಿವಾದ ಆಗಿದೆ ಅಂತ ಕಾಣ್ತಾ ಇದೆ. ಯಾಕೋ ಮುನಿಸ್ಕೊಂಡಿದ್ದಾರೆ ಹೀರೋ ಮೇಲೆ, ದುನಿಯಾ ವಿಜಿ ಅವ್ರ ಮೇಲೆ. ಯಾಕೆ ಏನ್ ರೀಸನ್ ಗೊತ್ತಿಲ್ಲ, ಅಲ್ಲೆಲ್ಲೋ ಕೋಪ ಮಾಡ್ಕೊಂಡು ಕೂತಿದಾರಂತೆ. ಅವ್ರನ್ನೀಗ ನಾವು ಹುಡುಕೊಂಡು ಹೋಗ್ತಾ ಇದೀವಿ. ಹೇಗಂತ ಕರಿತೀರಾ ನೀವು? ಸಿನಿಮಾದಲ್ಲಿ ಒಂದು ಹಾಡಿದೆ ಅಲ್ಲ, ಹಾಡಲ್ಲಿ ಅಲ್ಲ, ನೀವ್ ಇನ್ನೊಂದೇನೋ ಕೇಳ್ತೀರಾ? ನನ್ ಹುಡುಗಿ ಫೇರ್ ಅಂಡ್ ಲವ್ಲಿ, ಹುಡುಗಿ ಫೇರ್ ಅಂಡ್ ಲವ್ಲಿ, ನನ್ ಜೇಬು ಆಲ್ವೇಸ್ ಖಾಲಿ, ಪ್ರೀತಿಲ್ ಮಾತ್ರ ನಾನು ಸಖತ್ತು ರಿಚುರಿ, ಅವರಮ್ಮ ಬಿಗ್ ಎಫ್ ಎಮ್ಮು, ಅವರಪ್ಪ ಓಡ್ ಮೀಸೀನು. ಬಟ್ ಎಲ್ರಿಗೂ ಪಂಚ ಕೇಳಿಸೋದು ಆ ಫಸ್ಟ್ ಲೈನ್, ಯಾವ್ದು? ನನ್ ಹುಡುಗಿ ಫೇರ್ ಅಂಡ್ ಲವ್ಲಿ ಅಂತ. ಸೊ ಫೇರ್ ಲವ್ಲಿ ಎಲ್ಲಿದ್ಯಮ್ಮ? ನಾನು ಬರಲ್ಲ ಸುಗುಣ, ಪ್ಲೀಸ್ ನೀನೇ ಹೋಗಮ್ಮ. ಕಾಂಟ್ರವರ್ಸಿ ಆಗ್ಬಿಟ್ರೆ ನಂಗೆ ಭಯ, ಮೊದಲೇ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಮ್ಮ, ನನಗೆ ಆಗಲ್ಲ. ನನಗೆ ನೀವು ಬನ್ನಿ, ನೀವು ಹೆಣ್ಮಕ್ಳಾದ್ರೆ ಹೆಂಗೋ ರಾಜಿ ಮಾಡ್ತೀರಾ, ಸರಿ ಮಾಡ್ತೀರಾ. 2 ವರ್ಷ ಆದ್ರೂ ಸಮಾಧಾನ ಮಾಡಿ ಮತ್ತೆ ನಿಮ್ ಹೆಂಡತಿನ ಸೊ ಈಗ ಹೀರೋಯಿನಿಗೆ ಸಮಾಧಾನ ಮಾಡಕ್ಕಾಗಲ್ವೇ? ಬನ್ನಿ, ನಾನು ನೀನೇ ಹೋಗಿ. ಹೆಂಗಾದ್ರು ನನಗೆ ಮುಂದ್ಕೊಂಡ್ಬಿಟ್ಟಿದೆ ಪಾಪ ಅದು. ಇಲ್ಲ, ನೀವ್ ಒಂದ್ ಸ್ವಲ್ಪ ಖಡಕ್ ಆಗಿ ಮಾತಾಡಿ, ನಾನು ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತೀನಿ. ಎರಡರಲ್ಲಿ ಯಾವ್ದು ವರ್ಕೌಟ್ ಆಗುತ್ತೆ ನೋಡ. ಬಾರಿಲಿ.